ಕರ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶಲೋಮ್. ಸಾಧಾರಣವಾಗಿ ನೀವು ಅರಣ್ಯದಲ್ಲಿರುವ ಪ್ರಾಣಿಗಳನ್ನು ಗಮನಿಸುವುದಾದರೆ ಅದರಲ್ಲಿ ಬಹು ಬಲಿಷ್ಠವಾದ ಪ್ರಾಣಿ ಯಾವುದಾದರೂ ಇದೆ ಎನ್ನುವುದಾದರೆ ಅದು ಯಾವುದಾಗಿದೆ ಹೇಳಿ? ಆನೆ. ಸಿಂಹ ಅರಣ್ಯಕ್ಕೆ ರಾಜನಾಗಿದೆ. ಆದರೆ ಬಲಿಷ್ಠವಾದ ಪ್ರಾಣಿ ಯಾವುದಾದರೂ ಇರೋದಾದರೆ ಮರಗಳನ್ನು ಕೂಡ ಕೆಡವಿ ಹಾಕಬಲ್ಲಂತಹ, ಕಿತ್ತು ಹಾಕಬಲ್ಲಂತಹ ಬಹು ಬಲಿಷ್ಠವಾದ ಪ್ರಾಣಿ ಯಾವುದಾದರೂ ಇದೆ ಎನ್ನುವುದಾದರೆ ಅದೇ ಆನೆಯಾಗಿದೆ. ಕೆಲವೊಂದು ಸಂದರ್ಭಗಳಲ್ಲಿ ಡಿಸ್ಕವರಿ ಎನ್ನುವಂತಹ ಟಿವಿ ಚಾನಲ್ನಲ್ಲಿ ಕೋಪಗೊಂಡಿರುವ ಆನೆ ಮಾಡುವ ಕೆಲಸ ಎಂಥದೆಂದು ಅವರು ತೋರಿಸುತ್ತಾ ಇರ್ತಾರೆ. ಅರಣ್ಯ ಮಾರ್ಗದ ಮಧ್ಯದಲ್ಲಿ ಕಾರುಗಳು ಹೋಗ್ತಾ ಇರೋದಾದರೆ ಕೋಪಗೊಂಡಿರುವ ಆ ಆನೆ ಏನ್ ಮಾಡುತ್ತೆ ಗೊತ್ತಾ? ಆ ಕಾರಿಗೆ ಅಡ್ಡ ತಡೆದು ಕಾರನ್ನು ಪಕ್ಕಕ್ಕೆ ತಳ್ಳಿ ಹಾಕುತ್ತೆ. ಅದಕ್ಕಿರುವ ಸೊಂಡಲಿನಿಂದ ಲಾರಿಯನ್ನು ಕೂಡ ಪಕ್ಕಕ್ಕೆ ತಳ್ಳಿ ಹಾಕುತ್ತೆ. ಯಾಕೆಂದರೆ ಅಷ್ಟು ಬಲಿಷ್ಠವಾದಂತಹ ಶಕ್ತಿ ದೇವರು ಆನೆಗೆ ಕೊಟ್ಟಿದ್ದಾರೆ. ಆದರೆ ದಯವಿಟ್ಟು ಗಮನಿಸಿ, ಅದೇ ಆನೆಯನ್ನು ಸರ್ಕಸ್ನಲ್ಲಿ ನೀವು ನೋಡಿದ್ದೀರಾ? ಸರ್ಕಸ್ನಲ್ಲಿ ಅದೇ ಆನೆ ಒಬ್ಬ ಮನುಷ್ಯನು ಹೇಳಿದಂತೆ ಮಾಡುತ್ತೆ. ಮೊಳಕಾಲೂರಂದ್ರೆ ಮೊಳಕಾಲೂರುತ್ತೆ. ನಮಸ್ಕಾರ ಮಾಡು ಅಂದ್ರೆ ನಮಸ್ಕಾರ ಮಾಡುತ್ತೆ. ಫುಟ್ಬಾಲ್ ಮುಂದೆ ಇಟ್ಟು ಅದನ್ನು ಒದಿ ಅಂತ ಹೇಳಿದ್ರೆ ಫುಟ್ಬಾಲ್ಗೆ ಒದಿಯುತ್ತೆ. ಕ್ರಿಕೆಟ್ ಬ್ಯಾಟ್ ಹಿಡ್ಕೊಂಡು ಆ ಬ್ಯಾಟಿನಿಂದ ಬಾಲ್ಗೆ ಹೊಡಿ ಅಂತ ಹೇಳಿದ್ರೆ ಅದು ಹೊಡೆಯುತ್ತೆ. ನೀವೆಲ್ಲ ನೋಡಿರ್ತೀರಲ್ಲವೋ? ಒಂದು ಚಿಕ್ಕ ಸ್ಟೂಲ್ನಂತಿರುವ ಒಂದು ಮರದ ಹಲಿಗೆ ಮೇಲೆ ನಿಂತ್ಕೋ ಅಂತ ಹೇಳಿದ್ರೆ ಅದು ಅದ್ರ ಮೇಲೆ ನಿಂತ್ಕೊಳ್ಳುತ್ತೆ. ಬಹು ಬಲಿಷ್ಠವಾಗಿರುವಂತಹ, ಎಷ್ಟೇ ಜನರನ್ನು ತುಳಿದು ಹಾಕಬಹುದಾದ ಆನೆ ಯಾಕೆ ಮತ್ತೆ ಸರ್ಕಸ್ಗೆ ಬರೋಷ್ಟೊತ್ತಿಗೆ ಒಬ್ಬ ಮನುಷ್ಯನು ಹೇಳಿದಂತೆ ಮಾಡುತ್ತೆ? ಅಷ್ಟೇ ಅಲ್ಲ, ಅದೇ ಸರ್ಕಸ್ನಲ್ಲಿ ಅಷ್ಟು ಬಲಿಷ್ಠವಾಗಿರುವ ಆನೆಯನ್ನು ಅದಕ್ಕೆ ಎಲ್ಲಿ ಇಡುತ್ತಾರೆ ಗೊತ್ತಾ? ಭೂಮಿಯೊಳಗೆ ಒಂದು ಕಬ್ಬಿಣವನ್ನು ತೂರಿಸಿ ಆ ಕಬ್ಬಿಣದ ರಾಡ್ಗೆ ಒಂದು ಚೈನ್ ಕಟ್ಟಿ ಅದರ ಕಾಲಿಗೆ ಕಟ್ತಾರೆ. ಅಷ್ಟೇ, ಅದು ಹಾಗೇ ಅಲ್ಲೇ ನಿಂತ್ಕೊಂಡಿರುತ್ತೆ. ಇದನ್ನು ಕೂಡ ನೋಡಿರುತ್ತೀರಲ್ಲವೋ? ಆ ಕಬ್ಬಿಣ ರಾಡ್ ಎಷ್ಟಿರುತ್ತೆ ಹೇಳಿ? ಅದಕ್ಕೆ ಎಷ್ಟು ಶಕ್ತಿ ಇರುತ್ತೆ ಹೇಳಿ? ಆ ಕಬ್ಬಿಣದ ಚೈನ್ಗೆ ಎಷ್ಟು ಬಲ ಇರುತ್ತೆ ಹೇಳಿ? ನೀವು ಜಾಗ್ರತೆಯಿಂದ ಗಮನಿಸುವುದಾದರೆ ಭೂಮಿಯೊಳಗೆ ತೂರಿಸಿರುವ ಕಬ್ಬಿಣದ ರಾಡ್ ಆಗಿರಬಹುದು, ಕಟ್ಟಿರುವಂತಹ ಕಬ್ಬಿಣದ ಚೈನ್ ಆಗಿರಬಹುದು, ಆನೆಯೊಂದಿಗೆ ಹೋಲಿಸುವುದಾದರೆ ಅವು ಎಷ್ಟು ಮಾತ್ರವೂ ಕೂಡ ಬಲವುಳ್ಳದಾಗಿರೋದಿಲ್ಲ. ಆದರೆ ಆನೆ ಮಾತ್ರ ಕಟ್ಟಲ್ಪಟ್ಟ ಅದೇ ಸ್ಥಿತಿಯಲ್ಲಿ ಹಾಗೇ ಇರುತ್ತೆ. ಕಾರಣ ಗೊತ್ತಾ? ಕಾಲಿಂದ ಹಿಂಗೆ ಒದ್ರೆ ಸಾಕು ಅದು ಕಿತ್ಕೊಂಡು ಹೋಗುತ್ತೆ. ಅದು ಸ್ವೇಚ್ಛೆಯಿಂದ ಹೊರಗಡೆ ಹೋಗಬಹುದು, ಆದರೆ ಹಾಗೆ ಮಾಡಲ್ಲ. ಇದಕ್ಕೆ ಕಾರಣ ಏನೆಂದು ಎಂದಾದರೂ ಯೋಚಿಸಿದ್ದೀರಾ? ಜಾಗ್ರತೆಯಿಂದ ಕೇಳಿ. ಆ ಆನೆ ಚಿಕ್ಕ ಮರಿಯಾಗಿರುವಾಗ, ಅದೊಂದು ಚಿಕ್ಕ ಮರಿಯಾಗಿರುವಾಗ ಚೈನಿಗೆ ಕಟ್ಟಿ ಒಂದು ಬಲವಾಗಿರುವ ಕಬ್ಬಿಣದ ರಾಡು ಭೂಮಿಯೊಳಗೆ ತೂರಿಸಿ ಅದಕ್ಕೆ ಕಟ್ಟುತ್ತಾರೆ. ಚಿಕ್ಕ ಮರಿಯಾಗಿರುವಂತಹ ಆ ಆನೆ ಮರಿ ತನಗಿರುವ ಎಲ್ಲಾ ಶಕ್ತಿಯನ್ನು ಉಪಯೋಗಿಸಿ ಆ ಚೈನನ್ನು ಕಿತ್ತುವ ಪ್ರಯತ್ನ ಮಾಡುತ್ತೆ. ಆದರೆ ಅದನ್ನು ಕಿತ್ತಾಕ್ಲಿಕ್ಕಾಗೋದಿಲ್ಲ. ಕಾರಣವೇನೆಂದರೆ ಚಿಕ್ಕ ವಯಸ್ಸಿನಲ್ಲಿ ಅದಕ್ಕೆ ಅಷ್ಟೊಂದು ಶಕ್ತಿ ಸಾಲೋದಿಲ್ಲ. ಮತ್ತೊಂದು ಸಾರಿ ಪ್ರಯತ್ನ ಮಾಡುತ್ತೆ, ಆದಾಗ್ಯೂ ಆ ಚೈನ್ ಕಿತ್ಕೊಂಡು ಹೋಗಲ್ಲ. ಮತ್ತೊಮ್ಮೆ ಪ್ರಯತ್ನ ಮಾಡುತ್ತೆ, ಆದಾಗ್ಯೂ ಅದು ಆ ಚೈನನ್ನು ಕಡಿಯಲಿಕ್ಕಾಗೋದಿಲ್ಲ. ತನಗಿರುವ ಬಂಧನದಿಂದ ಹೊರಬರಬೇಕೆಂಬುದಾಗಿ, ಸ್ವೇಚ್ಛೆಯಿಂದ ಹೊರಗೆ ಬರಬೇಕೆಂಬುದಾಗಿ, ಬಂಧನದಲ್ಲಿದ್ದು ಬಂಧಿತವಾಗಿರಬಾರದೆಂದು ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ ಅದರಿಂದ ಆಗೋದಿಲ್ಲ. ಕೆಲವೊಂದು ದಿನಗಳು ಕಳೆದ ನಂತರ ಆ ಆನೆ ಮರಿಗೆ ಉಂಟಾದ ಅಭಿಪ್ರಾಯವೇನೆಂದರೆ, ಆ ಕಬ್ಬಿಣದ ರಾಡಿಗಿರುವ ಶಕ್ತಿಗಿಂತಲೂ ಕಟ್ಟಿರುವ ಚೈನಿಗಿಂತಲೂ ನನ್ನ ಶಕ್ತಿ ಕಡಿಮೆಯಾಗಿದೆ. ಈ ಕಬ್ಬಿಣದ ರಾಡನ್ನು ನಾನು ಜಯಿಸಲಾರೆನು, ಈ ಚೈನನ್ನು ನಾನು ಕಡಿಯಲಾರೆನು ಎಂಬ ಅಭಿಪ್ರಾಯಕ್ಕೆ ಬರುತ್ತೆ. ಹಾಗೆ ಬಂದು ಇನ್ನು ಬಂಧಿಸಲ್ಪಟ್ಟಂತಹ ಆ ಆನೆ ಆ ಬಂಧನದಿಂದ ಹೊರಬರುವ ಪ್ರಯತ್ನ ಮಾಡಲ್ಲ. ವಯಸ್ಸು ಹೆಚ್ಚಾಗುತ್ತಾ ಇರುತ್ತೆ, ಅದರ ಭಾರ ಹೆಚ್ಚಾಗುತ್ತಾ ಇರುತ್ತೆ. ಆದರೆ ಕಟ್ಟಲ್ಪಟ್ಟ ಆ ಸ್ಥಿತಿಯೊಳಗಿಂದ, ಬಂಧಿಸಲ್ಪಟ್ಟ ಆ ಸ್ಥಿತಿಯೊಳಗಿಂದ ಹೊರಗೆ ಬರುವ ಪ್ರಯತ್ನ ಮಾತ್ರ ಆ ಆನೆ ಮಾಡುವುದೇ ಇಲ್ಲ. ಪ್ರಿಯ ಸಹೋದರ ಸಹೋದರಿಯರೇ, ಯಾಕೆ ಈ ವಿಷಯ ಹಂಚಿಕೊಳ್ತಾ ಇದ್ದೇನೆ ಗೊತ್ತಾ? ಈ ದಿನ ಈ ವಾಕ್ಯ ಕೇಳುವಂತಹ ಪ್ರತಿಯೊಬ್ಬರಲ್ಲಿ ಒಂದಲ್ಲ ಒಂದು ವಿಷಯದಲ್ಲಿ ನೀವು ಬಲಿಷ್ಠರಾಗಿದ್ದೀರಿ. ಮಾತಾಡುವ ವಿಷಯದಲ್ಲಿ ನಿಮಗೆ ಸರಿಸಾಟಿ ಯಾರೂ ಇಲ್ಲದೇ ಇರಬಹುದು. ಅಡಿಗೆ ಮಾಡುವುದರಲ್ಲಿ ನಿಮಗೆ ಸರಿಸಾಟಿ ಮತ್ತೊಬ್ಬರು ಇಲ್ಲದೇ ಇರಬಹುದು. ಮನೆ ಚೆನ್ನಾಗಿ ನೀಟಾಗಿ ಇಟ್ಟುಕೊಳ್ಳುವುದರಲ್ಲಿ ನಿಮಗೆ ಸರಿಸಾಟಿ ಯಾರೂ ಇಲ್ಲದೇ ಇರಬಹುದು. ಕೊಟ್ಟ ಕೆಲಸ ಚೆನ್ನಾಗಿ ಮಾಡುವುದರಲ್ಲಿ ನಿಮಗೆ ಸರಿಸಾಟಿ ಬೇರೆಯವರು ಇಲ್ಲದೇ ಇರಬಹುದು. ಚೆನ್ನಾಗಿ ನೀಟಾಗಿ ಬರೆಯುವುದರಲ್ಲಿ ನಿಮಗೆ ಸರಿಸಾಟಿ ಯಾರೂ ಇಲ್ಲದೇ ಇರಬಹುದು.
ಈ ರೀತಿಯಾಗಿ ನಿಮ್ಮ ತಲಾಂತುಗಳು ಏನಾಗಿವೆ ಎಂದು ನನಗೆ ಗೊತ್ತಿಲ್ಲದೇ ಇರಬಹುದು. ಆದರೆ ಒಂದಲ್ಲ ಒಂದು ವಿಷಯದಲ್ಲಿ ನೀವು ಬಹುಬಲಿಷ್ಠರಾಗಿದ್ದೀರಿ. ಅಂದ ಚಂದಗಳು ನಿಮಗಿರಬಹುದು, ಆಸ್ತಿ ಪಾಸ್ತಿಗಳು ನಿಮಗಿರಬಹುದು, ಅಧಿಕಾರ ನಿಮಗಿರಬಹುದು, ಬಹಳ ವಿದ್ಯಾಭ್ಯಾಸ ಮಾಡಿರಬಹುದು, ಎಷ್ಟೋ ಡಿಗ್ರಿ ಸಂಪಾದಿಸಿರಬಹುದು, ಒಳ್ಳೆ ಹೆಸರು ನಿಮಗಿರಬಹುದು, ಕೆಲವೊಂದು ಜನರಿಗೆ ನಡೆಸಬಲ್ಲಂತಹ ಒಂದು ನಾಯಕತ್ವದ ಲಕ್ಷಣ ನೀವು ಹೊಂದಿಕೊಂಡಿರಬಹುದು. ಆದರೆ ವಿಚಿತ್ರವೇನೆಂದರೆ, ಈ ದಿನ ನಮ್ಮಲ್ಲಿ ಯಾರೇ ಆಗಲಿ ಯಾವುದೇ ಸ್ಥಿತಿಯಲ್ಲಿ ಸ್ಥಾನದಲ್ಲಿ ಇದ್ರೂ ಕೂಡ ಯಾವುದೋ ಒಂದು ಪಾಪಕ್ಕೆ, ಯಾವುದೋ ಒಂದು ಕೆಟ್ಟ ಚಟಕ್ಕೆ, ಯಾವುದೋ ಒಂದು ಲೋಪಕ್ಕೆ ಕಟ್ಟಲ್ಪಟ್ಟಿದ್ದಾರೆ ಎನ್ನುವುದು ವಾಸ್ತವ, ಬಂಧಿಸಲ್ಪಟ್ಟಿದ್ದಾರೆ ಎನ್ನುವುದು ವಾಸ್ತವ. ಪ್ರಿಯ ಸಹೋದರ ಸಹೋದರಿಯರೇ, ಇಸ್ರಾಯೇಲ್ ಪ್ರಜೆಗಳು ಐಗುಪ್ತ್ಯ ದೇಶದಲ್ಲಿ ಸುಮಾರು 430 ವರ್ಷಗಳವರೆಗೂ ಬಂದಿಯಾಳುಗಳಾಗಿ ಜೀವಿಸುತ್ತಾರೆ. ಬಂದಿಯಾಳು ಅಂದರೆ ಮಾತಾಡಲು ಸ್ವೇಚ್ಛೆ ಇರಲ್ಲ, ತಮ್ಮ ಕೋರಿಕೆ ವ್ಯಕ್ತಪಡಿಸುವ ಸ್ವೇಚ್ಛೆ ಕೂಡ ಇರಲ್ಲ, ಕಷ್ಟಪಟ್ಟು ಕೆಲಸ ಮಾಡಿದ್ದಕ್ಕೆ ತಕ್ಕ ಸಂಬಳ ನನಗೆ ಕೊಡೀರಿ ಎಂದು ಕೇಳುವ ಸ್ವೇಚ್ಛೆ ಇರಲ್ಲ, ಸಂತೋಷವಾಗಿ ಹೆಂಡತಿ ಮಕ್ಕಳೊಂದಿಗಿರುವಂತಹ ಸ್ವೇಚ್ಛೆ ಇರಲ್ಲ, ಸಂಪಾದಿಸಿರುವ ದುಡ್ಡಿನಿಂದ ಒಂದು ಮನೆ ಕೊಂಡುಕೊಳ್ಳುವ ಸ್ವೇಚ್ಛೆ ಇರಲ್ಲ, ತಾವು ಹೆತ್ತಿರುವಂತಹ ಮಗನಿಗಾಗಲಿ ಮಗಳಿಗಾಗಲಿ ಘನವಾದ ಮದುವೆ ಮಾಡಲು ಸ್ವೇಚ್ಛೆ ಇರಲ್ಲ. ಹೀಗೆ ಯಾವುದೇ ಸ್ವೇಚ್ಛೆ ಇಲ್ಲದಂತಹ ಜೀವಿತ ಇಸ್ರಾಯೇಲ್ ಪ್ರಜೆಗಳು 1 ವರ್ಷವಲ್ಲ, 2 ವರ್ಷವಲ್ಲ, 3 ವರ್ಷವಲ್ಲ, ಸುಮಾರು 430 ವರ್ಷಗಳವರೆಗೂ ಅವರು ಬಂದಿಯಾಳುಗಳಾಗಿ ಜೀವಿಸುತ್ತಾರೆ. ಈ ದಿನ ನಮ್ಮಲ್ಲಿಯೂ ಬಹುತೇಕ ಜನರಿಗೆ ಅದೇ ಪ್ರಶ್ನೆ ಇದೆ. ಏನೆಂದು? ಅದೇ ಬಾಧೆ ಇದೆ. ನನಗೆ ಸ್ವೇಚ್ಛೆ ಇಲ್ಲ, ಮನೆಯಲ್ಲಿ ನಾನು ವರೆಸಿದ ಹೇನಿನಂತಿರಬೇಕಾಗ್ತಿದೆ, ಬಾಯಿ ತೆರೆಯುವ ಹಾಗಿಲ್ಲ, ನನಗಿರುವ ಆಸೆ ಕೋರಿಕೆ ಏನೆಂದು ವ್ಯಕ್ತಪಡಿಸುವ ಹಾಗಿಲ್ಲ, ಆಫೀಸಲ್ಲಿ ನಾನು ಒಂದು ಬಂದಿಯಾಳಿನಂತೆ ಬದುಕುತ್ತಿದ್ದೇನೆ, ಮಾತಾಡಲು ಸ್ವೇಚ್ಛೆ ಇಲ್ಲ, ಹೊಸಲು ದಾಟಿ ಹೊರಗೆ ಹೋಗುವ ಸ್ವೇಚ್ಛೆ ಇಲ್ಲ, ಅಂದುಕೊಂಡಿದ್ದು ಮಾಡುವ ಸ್ವೇಚ್ಛೆ ಇಲ್ಲ, ನನ್ನ ಜೀವಿತ ಇನ್ನು ಇಷ್ಟೇ, ನನ್ನ ಬದುಕು ಇನ್ನು ಇಷ್ಟೇ ಎನ್ನುವಂತಹ ಭಾವನೆ ಬಹುಶಃ ನಿಮ್ಮಲ್ಲಿ ಬಹಳಷ್ಟು ಜನರಿಗಿದ್ದಿರುತ್ತೆ. 430 ವರ್ಷ ಬಂದಿಯಾಳುಗಳಾಗಿ ಜೀವಿಸಿರುವಂತಹ ಇಸ್ರಾಯೇಲ್ ಪ್ರಜೆಗಳು ಆ ಬಂದಿಯಾಳುತನ ತಾಳಲಾರದೆ ಆ ಬಂಧನದಿಂದ ಹೊರಬರಬೇಕೆಂದು ಅವರು ಪ್ರಾರ್ಥನೆ ಮಾಡ್ತಾರೆ. ದೇವರೇ, ನಮ್ಮ ಜೀವಿತಗಳು ಬಹು ಬಾಧೆಕರವಾದ ಜೀವಿತಗಳಾಗಿವೆ, ಬಂದಿಯಾಳುತನ ತಾಳಲಾರದ ಜೀವಿತಗಳಾಗಿವೆ. ಹೀಗೆ ಎಷ್ಟು ಕಾಲ? ಆರ್ಥಿಕವಾಗಿ ನಮಗೆ ಸ್ಥಿರತೆ ಇಲ್ಲ, ಆಸ್ತಿ ಪಾಸ್ತಿಗಳನ್ನು ಕೂಡಿಟ್ಕೊಳ್ಳಲಿಲ್ಲ, ಹೆತ್ತ ಮಕ್ಕಳಿಗೂ ಹೊಟ್ಟೆ ತುಂಬ ಊಟ ಹಾಕಲಾರದ ದುಸ್ಥಿತಿ ನಮ್ಮದಾಗಿದೆ. ನಮಗೆ ಯಾವಾಗ ಒಳ್ಳೆ ದಿನಗಳು ಬರುತ್ತವೆ, ಯಾವಾಗ ಒಳ್ಳೆ ದಿನಗಳನ್ನು ನೋಡುತ್ತೇವೆ, ದಯವಿಟ್ಟು ನಮಗೆ ಒಳ್ಳೆ ದಿನಗಳನ್ನು ದಯಪಾಲಿಸಿರಿ ಎಂಬುದಾಗಿ ಅವರು ದೇವರಿಗೆ ಪ್ರಾರ್ಥಿಸಿ ಮೊರೆ ಇಡುತ್ತಾರೆ. ಫಲಿತವಾಗಿ ದೇವರು ಮೋಶೆ ಎಂಬ ನಾಯಕನನ್ನು ಕಳುಹಿಸುತ್ತಾರೆ. ನನ್ನವರೆಂದು ಹೆಸರುಗೊಂಡ ನನ್ನ ಪ್ರಜೆಗಳು ಫರೋಹನ ಹಿಡಿತದ ಅಡಿಯಲ್ಲಿ ಬಂಧನದಲ್ಲಿ ಬಂದಿಯಾಳುಗಳಾಗಿ ಜೀವಿಸುತ್ತಿದ್ದಾರೆ, ಬಿಟ್ಟಿ ಕೆಲಸ ಮಾಡುತ್ತಿದ್ದಾರೆ, ನಿರಾಶೆ ನಿರುತ್ಸಾಹದಲ್ಲಿದ್ದಾರೆ. ಹೀಗೆ ಎಷ್ಟು ಕಾಲ ನನ್ನ ಪ್ರಜೆ ನಿರಾಶೆ ನಿರುತ್ಸಾಹದಲ್ಲಿರಬೇಕು? ನಿರ್ಜೀವಿಗಳಾಗಿ ಜೀವಿಸುತ್ತಿದ್ದಾರೆ. ಮೋಶೆ, ನನ್ನ ಪ್ರಜೆಗಳನ್ನು ನಾನು ಬಿಡಿಸುವವನಾಗಿದ್ದೇನೆ, ಅವರಿಗಿರುವ ಬಂದಿಯಾಳುತನದಿಂದ ಅವರನ್ನು ಬಿಡಿಸಿ, ಅವರಿಗಿರುವ ಬಂಧನಗಳನ್ನೆಲ್ಲ ಮುರಿದು ಹಾಕಿ, ಅವರಿಗೆ ನಾನು ವಾಗ್ದಾನ ಮಾಡಿರುವಂತಹ ವಾಗ್ದಾನ ಭೂಮಿಗೆ ಕರೆದೊಯ್ಯಲಿಕ್ಕಿದ್ದೇನೆ. ಹಾಗಾಗಿ ಮೋಶೆ, ಆ ಕಾರ್ಯ ನಿನ್ನ ಮೂಲಕ ಮಾಡಲಿಕ್ಕಿದ್ದೇನೆ, ನೀನು ಹೋಗು ಎಂಬುದಾಗಿ ಮೋಶೆಗೆ ದೇವರು ಹೇಳುತ್ತಾರೆ. ಮೋಶೆಗೆ ದೇವರು ಹೇಳಿದ ಪ್ರಕಾರವೇ ಮೋಶೆ ಫರೋಹನ ಮುಂದೆ ಹೋಗುತ್ತಾನೆ. ದೇವರು ಕೊಟ್ಟಿರುವ ಮಹಾಶಕ್ತಿಯಿಂದ 10 ಮಹತ್ ಕಾರ್ಯಗಳನ್ನು ಮಾಡುತ್ತಾನೆ. ಗರ್ವಿಷ್ಠನಾಗಿರುವ ಫರೋಹನ ಕುತ್ತಿಗೆಯನ್ನು ಮಣಿಸುತ್ತಾನೆ. ಇಸ್ರಾಯೇಲ್ ಪ್ರಜೆಗಳನ್ನು ಅವರ ಬಂದಿಯಾಳುತನದಿಂದ ಬಿಡಿಸುತ್ತಾನೆ. ಅವರು ಐಗುಪ್ತ್ಯ ದೇಶದಿಂದ ಹೊರಗೆ ಬರುತ್ತಾರೆ, ಬಂದಿಯಾಳುತನದಿಂದ ಹೊರಗೆ ಬರುತ್ತಾರೆ. ಈಗ ಅವರು ವಾಗ್ದಾನ ಭೂಮಿಗೆ ಹೋಗುವಂತವರಾಗಿದ್ದಾರೆ. ಪ್ರಿಯ ಸಹೋದರ ಸಹೋದರಿಯರೇ, ನಾವು ಕೂಡ ನೂತನ ವರ್ಷದೊಳಗೆ ಹೋಗ್ಲಿಕ್ಕಿದ್ದೇವೆ. ನಿಮ್ಮಲ್ಲಿ ಎಷ್ಟು ಜನ ನಂಬುವವರಾಗಿದ್ದೀರಿ? ಈ ದಿನ ನಾವಿರುವಂತಹ ಸ್ಥಿತಿಯಿಂದ ಉನ್ನತವಾದ ಸ್ಥಿತಿಗೆ ನಡೆಸುವುದಕ್ಕಾಗಿ ದೇವರು ನಮ್ಮನ್ನು ನೂತನ ವರ್ಷದೊಳಗೆ ಸೇರಿಸಲಿಕ್ಕಿದ್ದಾರೆ ಎಂದು ನಂಬುವಂಥವರು ಇರುವುದಾದರೆ ಜೋರಾಗಿ ಚಪ್ಪಾಳೆ ತಟ್ಟುವೀರಾ? ನಿಮ್ಮಲ್ಲಿ ಎಷ್ಟು ಜನರಿಗೆ ನಂಬಿಕೆ ಇದೆ, ನಮಗೆ ಒಳ್ಳೆ ದಿನಗಳು ಬರಲಿಕ್ಕಿವೆ, ನಮಗಿರುವ ಕಷ್ಟವನ್ನು, ನಮಗಿರುವ ಕಣ್ಣೀರಿನ ಕಣಿವೆಯನ್ನು, ಕೊರತೆ ಬರಗಾಲವನ್ನು ದೇವರು ಫುಲ್ ಸ್ಟಾಪ್ ಹಾಕಿ ಒಳ್ಳೆ ದಿನಗಳನ್ನು ಕೊಡ್ಲಿಕ್ಕಿದ್ದಾರೆ ಎಂದು ನಂಬುವಂಥವರು ಜೋರಾಗಿ ಚಪ್ಪಾಳೆ ತಟ್ಟುವೀರಾ?
ಆ ದಿನ ಆ ಇಸ್ರಾಯೇಲ್ ಜನರ ಸಂಖ್ಯೆ ಸುಮಾರು 20-30 ಲಕ್ಷ ಸಂಖ್ಯೆ ಆಗಿತ್ತು. ಅದನ್ನೇ ಅವರು ನಂಬಿದ್ರು. ಏನೆಂದು ನಂಬಿದ್ರು? ಒಳ್ಳೆ ದಿನಗಳು ಬರ್ಲಿಕ್ಕಿವೆ. ನಮಗಿರುವಂತಹ ಈ ನಿಟ್ಟುಸಿರಿನಿಂದ, ಈ ನಿರಾಶೆಯಿಂದ, ನಿರುತ್ಸಾಹದಿಂದ ದೇವರು ನಮ್ಮನ್ನು ಬಿಡಿಸಿ ಹಾಲು ಜೇನು ಪ್ರವಹರಿಸುವಂತಹ, ಹಾಲು ಜೇನು ಹರಿಯುವಂತಹ ದೇಶಕ್ಕೆ ಕೊಂಡೊಯ್ಲಿಕ್ಕಿದ್ದಾರೆ ಎಂದು ಹೀಗೆ ಎಷ್ಟೋ ಸಂತೋಷದಿಂದ, ಆನಂದದಿಂದ ಅವರು ಐಗುಪ್ತ ದೇಶದಿಂದ ಹೊರಗೆ ಬರುತ್ತಾರೆ. ಆದರೆ ನಡೆದಿದ್ದೇನು? ಐಗುಪ್ತದಿಂದ ದೇವರು ತನ್ನ ಪ್ರಜೆಗಳಾಗಿರುವಂತಹ ಇಸ್ರಾಯೇಲ್ಯರನ್ನು ಬಿಡಿಸುತ್ತಾರೆ. ಆದರೆ ಅವರನ್ನು ವಾಗ್ದಾನ ಭೂಮಿಗೆ ಪ್ರವೇಶಪಡಿಸುತ್ತಿರುವಾಗ ಈ ಇಸ್ರಾಯೇಲ್ ಪ್ರಜೆಗಳು ದೇವರಿಗೆ ಬಹಳಷ್ಟು ಬೇಸರಗೊಳಿಸುತ್ತಾರೆ, ಬಹಳ ಬಾಧೆಪಡಿಸ್ತಾರೆ. ವಾಸ್ತವದಲ್ಲಿ ಇಸ್ರಾಯೇಲ್ ಪ್ರಜೆಗಳು ಐಗುಪ್ತ ದೇಶದಿಂದ ವಾಗ್ದಾನ ಭೂಮಿಗೆ ಅವರು ಸೇರಬೇಕಾದಂತಹ ಕಾಲ ಅವಧಿ ಕೇವಲ 8 ದಿನಗಳಿಂದ 11 ದಿನಗಳಾಗುತ್ತವೆ ಅಷ್ಟೇ. ಎಷ್ಟು ದಿನ? 8 ದಿನಗಳಿಂದ 11 ದಿನಗಳೊಳಗೆ ಅವರು ವಾಗ್ದಾನ ಭೂಮಿಗೆ ಹೋಗಬೇಕಿತ್ತು. ದೇವರು ಅವರಿಗೋಸ್ಕರ ಸಿದ್ಧ ಮಾಡಿಟ್ಟಿರುವಂತಹ ಶ್ರೇಷ್ಠವಾದ ಹಾಲು ಜೇನು ಹರಿಯುವಂತಹ ದೇಶದೊಳಗೆ ಅವರು ಸ್ವತಂತ್ರರಾಗಿ ಜೀವಿಸಬೇಕು. ಯಾರ ಭಯವಿಲ್ಲದೆ, ಯಾವ ಭಯವಿಲ್ಲದೆ ನಿರ್ಭಯದಿಂದ ಜೀವಿಸಬೇಕು, ಸಂತೋಷದಿಂದ ಜೀವಿಸಬೇಕು, ಸಮಾಧಾನದಿಂದ ಜೀವಿಸಬೇಕು, ಸಮೃದ್ಧಿಯುಳ್ಳವರಾಗಿ ಜೀವಿಸಬೇಕು, ಸರ್ವ ಸೃಷ್ಟಿಕರ್ತನಾದ ದೇವರೊಂದಿಗೆ ಸಹವಾಸ ಉಳ್ಳವರಾಗಿ ಜೀವಿಸಬೇಕು, ಸದಾಕಾಲ ದೇವರೊಂದಿಗೆ ಜೀವಿಸಬೇಕು ಎಂದು ದೇವರು ಆಶಿಸಿ ಅವರನ್ನು ಐಗುಪ್ತದಿಂದ ಬಿಡಿಸಿ ವಾಗ್ದಾನ ಭೂಮಿಗೆ ತೆಗೆದುಕೊಂಡು ಹೋಗುವ ಪ್ರಯತ್ನ ಮಾಡುತ್ತಿರುವಾಗ ಈ ಇಸ್ರಾಯೇಲ್ಯರು ದೇವರಿಗೆ ವಿರುದ್ಧವಾಗಿ ತಿರುಗಿ ಬೀಳುತ್ತಾರೆ, ದೇವರ ಮಾತನ್ನು ಮೀರುತ್ತಾರೆ. ಪ್ರಿಯ ಸಹೋದರ ಸಹೋದರಿಯರೇ, ನಿಮ್ಮ ವಿಷಯದಲ್ಲಿ, ನನ್ನ ವಿಷಯದಲ್ಲಿ, ನಮ್ಮೆಲ್ಲರ ವಿಷಯದಲ್ಲಿ ದೇವರಿಗೆ ಉನ್ನತವಾದ ಉದ್ದೇಶಗಳಿವೆ, ಶ್ರೇಷ್ಠವಾದ ಆಲೋಚನೆಗಳಿವೆ. ಆತನು ನಮ್ಮ ವಿಷಯದಲ್ಲಿ ಹಾಕಿಕೊಂಡಿರುವ ಉದ್ದೇಶಗಳು ಸಮಾಧಾನಕರವಾದವುಗಳಾಗಿವೆ, ಆಶೀರ್ವಾದಕರವಾಗಿವೆ, ದಿವ್ಯವಾದವುಗಳಾಗಿವೆ. ಆತನು ನಿಮ್ಮ ವಿಷಯದಲ್ಲಿ ಹಾಕಿಕೊಂಡಿರುವ ಉದ್ದೇಶಗಳು ಆಕಾಶಕ್ಕಿಂತಲೂ ಉನ್ನತವಾಗಿವೆ, ಸಮುದ್ರದ ಆಳಕ್ಕಿಂತಲೂ ಬಹು ಶ್ರೇಷ್ಠವಾಗಿದೆ ಆತನ ಪ್ರೀತಿ. ಅಷ್ಟೊಂದು ಪ್ರೀತಿಯುಳ್ಳ ದೇವರು ನಿಮ್ಮ ಬಗ್ಗೆ ಆಲೋಚಿಸುತ್ತಿರುವಾಗ ಉನ್ನತವಾದ ಉದ್ದೇಶವುಳ್ಳವರಾಗಿಯೇ ಆತನು ನಿಮ್ಮನ್ನು ಪ್ರೀತಿಸುತ್ತಿದ್ದಾನೆ ಎಂಬ ವಾಸ್ತವ ಮರೆಯಬೇಡಿರಿ ಎಂದು ಕರ್ತನ ನಾಮದಲ್ಲಿ ಮನವಿ ಮಾಡಿಕೊಳ್ತೇನೆ. ಆ ದಿನ ಇಸ್ರಾಯೇಲ್ಯರು ಮಾಡಿದೇನು ಗೊತ್ತಾ? ದೇವರು ಅವರಿಗೆ ಕೊಡುವಂತಹ ವಾಗ್ದಾನ ಭೂಮಿಯನ್ನು ಸ್ವಾಧೀನ ಮಾಡಿಕೊಳ್ಳುವುದರ ಬದಲಿಗೆ ಐಗುಪ್ತ ದೇಶದಿಂದ ಹೊರಬಂದ ನಂತರ ಮತ್ತೆ ಇಷ್ಟಾನುಸಾರವಾಗಿ ಜೀವಿಸಲು ಪ್ರಾರಂಭಿಸುತ್ತಾರೆ. ಪ್ರಿಯ ಸಹೋದರ ಸಹೋದರಿಯರೇ, ಈ ದಿನ ನಮ್ಮಲ್ಲಿಯೂ ಬಹಳಷ್ಟು ಜನ ಅಳ್ತಿದ್ದಾರೆ. ಎದಕ್ಕಾಗಿ? ಉದ್ಯೋಗ ಇಲ್ಲವೆಂದು. ಏನೆಂದು? ಇನ್ನೂ ಮದುವೆ ಆಗ್ತಿಲ್ಲವೆಂದು. ಏನೆಂದು? ಮಕ್ಕಳಿಲ್ಲವೆಂದು. ಏನೆಂದು? ಆರೋಗ್ಯ ಸರಿಯಾಗಿಲ್ಲವೆಂದು. ಏನೆಂದು? ಆರ್ಥಿಕ ಪರಿಸ್ಥಿತಿ ಏನು ಸರಿಯಾಗಿಲ್ಲವೆಂದು. ಏನೆಂದು? ಪ್ರಮೋಷನ್ ಬರಲಿಲ್ಲವೆಂದು. ಏನೆಂದು? ಒಂದು ಸ್ವಂತ ಮನೆ ಕಟ್ಕೊಳ್ಳಲಿಕ್ಕಾಗಲಿಲ್ಲ, ಕೊಂಡುಕೊಳ್ಳಲಿಕ್ಕಾಗಲಿಲ್ಲವೆಂದು. ಹೀಗೆ ಎದಕ್ಕಾಗಿ ಅಳ್ತಾ ಇದ್ದೀರಿ ಈ ದಿನ? ಯಾವುದಕ್ಕೋಸ್ಕರ ಈ ದಿನ ನಿರಾಶೆ, ನಿರುತ್ಸಾಹದಿಂದ ನರಳಾಡ್ತಾ ಇದ್ದೀರಿ ಎಂದು ಒಮ್ಮೆ ನಿಮ್ಮನ್ನೇ ಪ್ರಶ್ನಿಸಿಕೊಳ್ಳಿ. ಒಂದು ಸಾರಿ ಆಲೋಚಿಸಿ. ನಿಮ್ಮ ಜೊತೆ ಇರುವವರೇನೋ ನಿಮಗಿಂತಲೂ ಉನ್ನತವಾದ ಸ್ಥಿತಿಗೆ ಸೇರುತ್ತಿರುವಾಗ ಅವರೊಂದಿಗೆ ನೀವು ಹೋಲಿಸಿಕೊಳ್ಳುತ್ತಾ, ದೇವರೇ, ಯಾಕೆ ನನ್ನ ಜೀವಿತದಲ್ಲಿ ಮೇಲುಗಳನ್ನು ನೋಡುತ್ತಾ ಇಲ್ಲ? ಯಾಕೆ ನನ್ನ ಜೀವಿತದಲ್ಲಿ ಆಶೀರ್ವಾದಗಳನ್ನು ನೋಡುತ್ತಾ ಇಲ್ಲ? ಯಾಕೆ ನನ್ನ ಜೀವಿತದಲ್ಲಿ ಅಭಿವೃದ್ಧಿ ನೋಡ್ಲಿಕ್ಕಾಗ್ತಾ ಇಲ್ಲ ಎಂದು ಅಳ್ತಾ ಇದ್ದೀರಿ. ಆದರೆ ದಯವಿಟ್ಟು ಕೇಳಿ ಪ್ರಿಯರೇ, ಇಸ್ರಾಯೇಲ್ ಪ್ರಜೆಗಳು ಹೀಗೆಯೇ ಅತ್ರು. ದೇವರು ಅವರಿಗೆ ಮನ್ನಾ ಕೊಟ್ಟು ಪೋಷಿಸುತ್ತಾರೆ. ದೇವದೂತರೇ ಭುಜಿಸುವಂತಹ ಮನ್ನಾ ಕೊಟ್ಟು ಪೋಷಿಸಿದರೆ ಅವರು ಗುಣುಗುಟ್ಟುತ್ತಾರೆ. ಏನಿದು? ಯಾವಾಗ ನೋಡಿದ್ರು ಮನ್ನಾ? ಐಗುಪ್ತದಲ್ಲಿ ನಾವಿದ್ದಾಗ ನಾವು ತಿಂದಂತಹ ಮಾಂಸ ನಮ್ಮ ಜ್ಞಾಪಕಕ್ಕೆ ಬರ್ತಿದೆ. ಐಗುಪ್ತದಲ್ಲಿ ನಾವು ತಿಂದಿರುವಂತಹ ತರಕಾರಿ ನಮಗೆ ಜ್ಞಾಪಕಕ್ಕೆ ಬರ್ತಿದೆ. ವಾಸ್ತವವೋ? ಇಲ್ಲ. ಅವರು ಐಗುಪ್ತದಲ್ಲಿ ತರಕಾರಿ ತಿಂದವರೂ ಅಲ್ಲ, ಮಾಂಸ ತಿಂದವರೂ ಅಲ್ಲ, ಅನ್ನ ಗಂಜಿ ತಿಂದಂಥವರಾಗಿದ್ರು. ಅವರು ಗತವನ್ನು ಮರೆತು ಹೋಗ್ತಾರೆ. ಅವರಿಗಿರುವ ಬಂದಿಯ ಆಳತನದಿಂದ ದೇವರು ಬಿಡಿಸಿದ್ರೆ, ವಾಗ್ದಾನ ಭೂಮಿಗೆ ನಡೆಸುತ್ತಾ ಇದ್ರೆ, ಆ ವಾಗ್ದಾನ ಭೂಮಿಯನ್ನು ಸ್ವಾಧೀನ ಮಾಡಿಕೊಳ್ಳಬೇಕಾದಂತಹ ಇಸ್ರಾಯೇಲ್ ಪ್ರಜೆಗಳು ಅರಣ್ಯದಲ್ಲಿ ದೇವರಿಗೆ ಬೇಸರಗೊಳಿಸ್ತಾರೆ. ಅಂತಹ ಸಮಯದಲ್ಲಿ ದೇವರು ಹೇಳ್ತಾರೆ, ಯಾಕೆ ಅಷ್ಟು ನೀವು ಗುಣಗುಟ್ಟುತ್ತೀರಿ? ಇಗೋ, ವಾಗ್ದಾನ ಭೂಮಿಗೆ ನೀವು ಹೋಗಿರಿ. 12 ಗೋತ್ರಗಳಿಂದ 12 ಪ್ರಮುಖರನ್ನು ಆರಿಸಿಕೊಳ್ಳಿರಿ. ನಾನು ಕೊಡ್ಲಿಕ್ಕಿರುವ ವಾಗ್ದಾನ ಭೂಮಿ ಎಷ್ಟು ಅದ್ಭುತವಾಗಿದೆ ಎಂದು, ಎಷ್ಟು ಆಕರ್ಷಣೆ ಉಳ್ಳದಾಗಿದೆ ಎಂದು, ಎಷ್ಟು ಸಮೃದ್ಧಿಯಾಗಿದೆ ಎಂದು ಒಂದು ಸಾರಿ ಹೋಗಿ ಸಂಚರಿಸಿ ನೋಡಿ ಬನ್ನಿರಿ ಎಂದು ದೇವರು ಹೇಳಿದ್ರೆ 12 ಮಂದಿ ಹೋಗ್ತಾರೆ. ಪ್ರಿಯರೇ, ದೇವರು ಕೊಡ್ಲಿಕ್ಕಿರುವಂತಹ ವಾಗ್ದಾನ ದೇಶವನ್ನು ನೋಡಿ ಬರುವುದಕ್ಕಾಗಿ 12 ಮಂದಿ ತಿರುಗಿ ಬಂದಾಗ 10 ಮಂದಿ ಏನು ಹೇಳ್ತಾರೆ ಗೊತ್ತಾ? ನಮ್ಮಿಂದ ಆಗೋದಿಲ್ಲ. ವಾಗ್ದಾನ ಭೂಮಿಯೊಳಗೆ ಸೇರುವುದು ನಮ್ಮಿಂದ ಆಗೋದಿಲ್ಲ. ಒಳ್ಳೆ ದಿನಗಳು ನೋಡುವುದು ನಮ್ಮಿಂದ ಆಗೋದಿಲ್ಲ.
ನಾವು ಅಂದ್ಕೊಂಡೆವು ಐಗುಪ್ತ್ಯದಿಂದ ಹೊರಬರುವಾಗ ನಮ್ಮ ಬದುಕು ಚೆನ್ನಾಗಿರುತ್ತೆ ಎಂಬುದಾಗಿ ಅಂದ್ಕೊಂಡೆವು. ಆದರೆ ನಮ್ಮ ಬದುಕು ಚೆನ್ನಾಗಿರುವ ಪರಿಸ್ಥಿತಿ ಇಲ್ಲ. ಐಗುಪ್ತ್ಯದಿಂದ ಹೊರಬರುವಾಗ ನಾವು ಅಂದ್ಕೊಂಡೆವು ನಾವು ಸುಖವಾಗಿಯೂ ಸೌಖ್ಯವಾಗಿಯೂ ಸಂತೋಷದಿಂದಲೂ ಸೌಭಾಗ್ಯವಾಗಿಯೂ ಇರ್ತೇವೆ ಅಂದ್ಕೊಂಡೆವು. ಆ ಅವಕಾಶವೇ ಇಲ್ಲ ಎಂದು ಹೀಗೆ 12 ಮಂದಿಯಲ್ಲಿ 10 ಮಂದಿ ಬಂದು ಇಸ್ರಾಯೇಲ್ ಪ್ರಜೆಗಳಿಗೆ ಕೊಟ್ಟ ವಾರ್ತೆ ಇದು. ಈ ಮಾತು ಕೇಳಿದ ಇಸ್ರಾಯೇಲ್ ಪ್ರಜೆಗಳು ನಿರಾಶೆಯಿಂದ ತುಂಬಿದವರಾಗುತ್ತಾರೆ, ನಿರುತ್ಸಾಹಕ್ಕೆ ಒಳಗಾಗ್ತಾರೆ, ನಿರ್ಶಕ್ತರಾಗ್ತಾರೆ. ಕೊನೆಗೆ ದೇವರನ್ನೇ ಪ್ರಶ್ನಿಸುತ್ತಾರೆ. ಯಾಕೆ ದೇವರೇ ಐಗುಪ್ತ್ಯ ದೇಶದಿಂದ ನಮ್ಮನ್ನು ಕರೆತಂದೆ? ಈ ಅರಣ್ಯದಲ್ಲಿ ಕೊಂದುಹಾಕುವುದಕ್ಕಾಗಿಯೋ? ವಾಗ್ದಾನ ಭೂಮಿಗೆ ನಾವು ಬರೋದಿಲ್ಲ. ಅಲ್ಲಿಗೆ ಒಂದು ವೇಳೆ ಹೋಗುವುದಾದರೆ ನಮ್ಮನ್ನು ಕೊಂದುಹಾಕುತ್ತಾರೆ. ನಮ್ಮನ್ನು ಕೊಂದು ಹಾಕಿ ನಮ್ಮ ಹೆಂಡತಿ ಮಕ್ಕಳನ್ನು ಅವರು ದೋಚಿಕೊಳ್ಳುತ್ತಾರೆ. ಹಾಗಾಗಿ ನಾವು ಅಲ್ಲಿಗೆ ಹೋಗಿ ಸಾಧಿಸುವಂತದ್ದು ಏನೂ ಇಲ್ಲ. ಸತ್ರೆ ಬೆಟ್ಟರು, ಸತ್ರೆ ಬೆಟ್ಟರು, ಸತ್ರೆ ಬೆಟ್ಟರು ಅನ್ನುತ್ತಾರೆ. ಪ್ರಿಯ ಸಹೋದರ ಸಹೋದರಿಯರೇ, ಇದೆಲ್ಲವನ್ನು ಹೇಳಲು ಕಾರಣ ಗೊತ್ತಾ? ಅಂತಹ ಸಮಯದಲ್ಲಿ ಯೆಹೋಶುವನು ಕಾಲೇಬನು ಇಬ್ಬರು ಹೇಳ್ತಾರೆ, ಅಯ್ಯ, ಒಮ್ಮೆ ಕೇಳಿ, ಯಾಕೆ ಹಾಗೆ ದುಡುಕುತ್ತೀರಿ? ದೇವರು ನಮ್ಮ ವಿಷಯದಲ್ಲಿ ಉನ್ನತವಾದ ಉದ್ದೇಶವುಳ್ಳವರಾಗಿ ವಾಗ್ದಾನ ಮಾಡಿರುವಂತಹ ಕಾನಾನ್ ದೇಶದೊಳಗೆ ನಮ್ಮನ್ನು ಕರ್ಕೊಂಡು ಹೋಗ್ಲಿಕ್ಕಿದ್ದಾರೆ. ನಿಜವಾಗಲೂ ಅದು ಹಾಲು ಜೇನು ಹರಿಯುವಂತಹ ದೇಶವಾಗಿದೆ. ಹೌದು, ಅಲ್ಲಿ ಶತ್ರುಗಳಿದ್ದಾರೆ, ಬಲಿಷ್ಠರಿದ್ದಾರೆ. ಆದರೆ ಅವರಿಗಿಂತಲೂ ಬಲಿಷ್ಠನಾದ ದೇವರು ನಮ್ಮ ಸಂಗಡ ಇದ್ದಾರೆ. ಆತನೇ ಯೆಹೋವನು. ಆತನು ನಮಗೆ ವಾಗ್ದಾನ ಮಾಡಿದ್ದಾರೆ. ವಾಗ್ದಾನ ಮಾಡಿದ ದೇವರು ನಂಬಿಗಸ್ತನಾಗಿದ್ದಾರೆ. ಹಾಗಾಗಿ ಧೈರ್ಯದಿಂದಿರಿ. ದೇವರು ಕೊಟ್ಟ ವಾಗ್ದಾನವನ್ನು ದೇವರು ಖಂಡಿತವಾಗಿಯೂ ನೆರವೇರಿಸುತ್ತಾರೆ ಎಂದು ನಂಬುವವರಾಗಿರಿ ಎಂದು ಯೆಹೋಶುವನು ಕಾಲೇಬನು ಆ ಪ್ರಜೆಗಳಿಗೆಲ್ಲ ನೆಮ್ಮದಿಗೊಳಿಸುವ ಪ್ರಯತ್ನ ಮಾಡುತ್ತಾರೆ. ಪ್ರಿಯ ಸಹೋದರ ಸಹೋದರಿಯರೇ, ಕೇಳಿರಿ, ನಾವೆಲ್ಲರೂ ಕೂಡ ನೂತನ ವರ್ಷದೊಳಗೆ ಹೋಗುವಂತವರಾಗಿದ್ದೇವೆ. ನಮ್ಮೆಲ್ಲರಿಗೂ ಇರುವ ಆಸೆ ಏನೆಂದರೆ ಈ ಹೊಸ ವರ್ಷದೊಳಗೆ ನಾವೆಲ್ಲರೂ ಬಹಳವಾಗಿ ಆಶೀರ್ವದಿಸಲ್ಪಡಬೇಕು, ಬಹಳಷ್ಟು ಅಭಿವೃದ್ಧಿಯಾಗಿರಬೇಕು, ಒಳ್ಳೆ ಆರೋಗ್ಯವುಳ್ಳವರಾಗಿರಬೇಕು, ಆನಂದಕರವಾಗಿ ಜೀವಿಸಬೇಕು, ಆತ್ಮೀಕರಾಗಿ ಜೀವಿಸಬೇಕು. ಆಪತ್ತುಗಳು ಯಾವುದು ಬರಬಾರದು, ಅಪಾಯಗಳು ಯಾವುದು ಬರಬಾರದು, ಅನಾರೋಗ್ಯ ಯಾವುದು ಬರಬಾರದು, ಆರ್ಥಿಕ ತೊಂದರೆ ಯಾವುದು ಬರಬಾರದು, ಅಷ್ಟ ಕಷ್ಟ ಯಾವುದು ನಮ್ಮ ಹೊಸಲಿಗೆ ಬರಬಾರದು ಎಂದು ಆಲೋಚಿಸುತ್ತೇವೆ. ಹಾಗೆಯೇ ಇರುತ್ತೆ. ಆದರೆ ದಯವಿಟ್ಟು ಗಮನಿಸಿ, ದೇವರು ವಾಗ್ದಾನ ಮಾಡಿರುವಂತಹ ಭೂಮಿಯೊಳಗೆ ಇಸ್ರಾಯೇಲ್ ಪ್ರಜೆಗಳನ್ನು ದೇವರು ಕೊಂಡೊಯ್ಯಲು ಸಿದ್ಧರಾಗಿದ್ದಾಗ ಆ ಇಸ್ರಾಯೇಲ್ಯರು ವಾಗ್ದಾನ ಭೂಮಿಯ ಒಂದು ತುದಿಯವರೆಗೂ ಬರುತ್ತಾರೆ. ಆ ತುದಿಯವರೆಗೂ ಬರುತ್ತಾರೆ. ಪ್ರಿಯರೇ, ಈಗ ನಾವು ಎಲ್ಲಿಗೆ ಬಂದಿದ್ದೇವೆ ಹೇಳಿ? ಹೇಳಿರಿ, ನೂತನ ವರ್ಷದ ಆ ತುದಿಯವರೆಗೂ ಬಂದಿದ್ದೇವೆ. ಈ ನೂತನ ವರ್ಷದ ಆ ತುದಿಯವರೆಗೂ ಬಂದು ಹಿಂದಕ್ಕೆ ಹೋಗೋಣ ಅಂತೀರಾ, ಇಲ್ಲವೇ ಮುಂದಕ್ಕೆ ಹೋಗೋಣ ಅಂತೀರಾ? ಏನಂತೀರಿ ನೀವು? ಮುಂದಕ್ಕೆ ಹೋಗಬೇಕನ್ನುತ್ತೀರೋ? ಹಾಗಾದ್ರೆ ಮುಂದಕ್ಕೆ ಹೋಗಬೇಕಾದ್ರೆ ಏನ್ ಮಾಡ್ಬೇಕು ಹೇಳ್ತೇನೆ ಕೇಳಿ. ಆ ದಿನ ಏನಾಯ್ತು ಗೊತ್ತಾ? 10 ಮಂದಿ ಇಸ್ರಾಯೇಲರನ್ನು ನಿರಾಶೆಗೊಳಿಸುತ್ತಾರೆ, ಪ್ರಜೆಗಳನ್ನು ನಿರುತ್ಸಾಹಪಡಿಸುತ್ತಾರೆ. ನಮ್ಮಿಂದ ಆಗೋದಿಲ್ಲ, ಒಳ್ಳೆ ದಿನಗಳು ನಾವು ನೋಡ್ಲಿಕ್ಕಾಗೋದಿಲ್ಲ, ಒಳ್ಳೆ ಸ್ಥಿತಿಯಾಗಲಿ ಒಳ್ಳೆ ಗತಿಯಾಗಲಿ ನಮಗೆ ಸಿಗೋದಿಲ್ಲ ಎಂಬುದಾಗಿ ನಿರಾಶಗೊಳಿಸುತ್ತಾರೆ. ಪ್ರಿಯರೇ, ಈ ದಿನ ಸೈತಾನನು ಬಂದು ಅದೇ ಮಾತು ನಿಮಗೆ ಹೇಳ್ತಿದ್ದಾನೆ. ನಿಮ್ಮ ಬದುಕು ಇನ್ನಿಷ್ಟೇ, ನಿಮ್ಮ ಆರ್ಥಿಕ ವ್ಯವಸ್ಥೆಯಲ್ಲಿ ಮಾರ್ಪಡುವಿಕೆ ಬರಲ್ಲ, ನಿಮ್ಮ ಉದ್ಯೋಗದಲ್ಲಿ ಮಾರ್ಪಡುವಿಕೆ ಬರಲ್ಲ, ನಿಮ್ಮ ಸಂಬಳ ಹೆಚ್ಚಾಗೋದಿಲ್ಲ, ನಿಮ್ಮ ಆರೋಗ್ಯ ಇನ್ನಿಷ್ಟೇ, ನಿಮ್ಮ ಗಂಡನಲ್ಲಿ ಮಾರ್ಪಡುವಿಕೆ ಬರಲ್ಲ, ಹೆಂಡತಿಯಲ್ಲಿ ಮಾರ್ಪಡುವಿಕೆ ಬರಲ್ಲ, ನಿಮ್ಮ ಮಕ್ಕಳು ನಿಮ್ಮ ಮಾತು ಕೇಳಲ್ಲ, ನಿಮ್ಮ ಕುಟುಂಬ ಉದ್ಧಾರ ಆಗಲ್ಲ ಎಂದು ಹೀಗೆ ಸೈತಾನನು ಪ್ರತಿ ಸಾರಿ ನಿಮ್ಮ ಕುಟುಂಬದ ಬಗ್ಗೆ ಹೇಳುವಂತಹ ಒಂದು ಸುಳ್ಳಾಗಿದೆ. ಆ ಸುಳ್ಳನ್ನು ನೀವು ನಂಬಿದ್ದೆಯಾದರೆ ನಿರಾಶರಾಗುತ್ತೀರಿ. ಆ ಸುಳ್ಳಿಗೇನಾದರೂ ನೀವು ಒಳಗಾಗುವುದಾದರೆ ನಾಶವಾಗುತ್ತೀರಿ. 12 ಮಂದಿಯಲ್ಲಿ 10 ಮಂದಿ ಬಂದು ತಪ್ಪು ಸಮಾಚಾರ ಕೊಡುತ್ತಾರೆ. ಇಸ್ರಾಯೇಲ್ ಪ್ರಜೆಗಳೇ ಕೇಳಿರಿ, ದೇವರು ಅದೇನೋ ವಾಗ್ದಾನ ಭೂಮಿ ನಮಗೆ ಕೊಡ್ತೇನೆ ಎಂಬುದಾಗಿ, ನಮ್ಮೆಲ್ಲರಿಗೆ ಏನೋ ಒಂದು ಸುಖ ಸಂತೋಷ ಸಮೃದ್ಧಿಯಿಂದ ತುಂಬಿಸುತ್ತಾರೆ ಎಂಬುದಾಗಿ, ಹಾಲು ಜೇನು ಹರಿಯುವಂತಹ ದೇಶದೊಳಗೆ ನಮ್ಮನ್ನು ಕರೆದುಕೊಂಡು ಹೋಗುತ್ತಾರೆ ಎಂಬುದಾಗಿ ನಾವೆಲ್ಲರೂ ನಂಬಿ ಐಗುಪ್ತ ದೇಶದಿಂದ ಹೊರಟು ಬಂದಿದ್ದೇವೆ. ಆದರೆ ತೀರಾ ವಾಗ್ದಾನ ಭೂಮಿಯೊಳಗೆ ಹೋಗಿ ನಾವು ನೋಡಿದಾಗ ನಮಗೆ ಗೊತ್ತಾದದ್ದು ಅಲ್ಲಿಗೆ ನಾವು ಹೋಗ್ಲಿಕ್ಕಾಗಲ್ಲ, ನಾವು ಒಳ್ಳೆ ದಿನಗಳನ್ನು ನೋಡ್ಲಿಕ್ಕಾಗಲ್ಲ ಎಂಬುದಾಗಿ ತಪ್ಪು ಸಮಾಚಾರವನ್ನು ತರುತ್ತಾರೆ. ಆಗ ಕೇವಲ 2 ಮಾತ್ರವೇ, ಯೆಹೋಶುವ, ಕಾಲೇಬನು ಹೇಳ್ತಾನೆ, ಕೇಳಿ ಪ್ರಜೆಗಳೇ, ದಯವಿಟ್ಟು ನೀವು ದುಡುಕಬೇಡಿರಿ. ವಾಗ್ದಾನ ಮಾಡಿದ ದೇವರು ಖಂಡಿತವಾಗಿಯೂ ವಾಗ್ದಾನಕ್ಕೆ ಕಟ್ಟುಪಾಡಾಗಿ ಇರುತ್ತಾರೆ. ಹಾಲು ಜೇನು ಹರಿಯುವ ದೇಶಕ್ಕೆ ನಮ್ಮನ್ನು ಕರೆದುಕೊಂಡು ಹೋಗ್ತೇನೆಂದು ಹೇಳಿದ ದೇವರು ಹೇಗೆ ನಮ್ಮ ಕೈ ಬಿಡುತ್ತಾರೆ ಎಂದು ಹೇಳಿದಾಗ
ಕೇಳಿದವರು ಏನ್ ಮಾಡ್ತಾರೆ ಗೊತ್ತಾ? ಒಬ್ಬರೂ ನಂಬಲಿಲ್ಲ ಪ್ರಿಯರೇ. ಒಳ್ಳೆ ದಿನಗಳು ಬರುತ್ತವೆ ಎಂದು ಅವರು ಯಾರೂ ನಂಬಲಿಲ್ಲ ಪ್ರಿಯರೇ. ದೇವರು ಅವರನ್ನು ಆಶೀರ್ವದಿಸ್ತಾರೆಂದು ಯಾರೂ ನಂಬಲಿಲ್ಲ ಪ್ರಿಯರೇ. ಅವರಿಗೋಸ್ಕರ ದೇವರು ಶ್ರೇಷ್ಠವಾದ ಆಲೋಚನೆಗಳನ್ನು ಹಾಕಿಕೊಂಡಿದ್ದಾರೆ ಎಂದು ನಂಬಲಿಲ್ಲ ಪ್ರಿಯರೇ. ಕೇಳಿರಿ ಸಹೋದರ ಸಹೋದರಿಯರೇ, ಈ ದಿನ ನೂತನ ವರ್ಷದೊಳಗೆ ನಾವು ಹೋಗುವಂಥವರಾಗಿದ್ದೇವೆ. ಆದರೆ ನಮಗೆ ನಂಬಿಕೆ ಇದೆಯಾ? ದೇವರು ನಮಗೆ ಒಳ್ಳೆ ದಿನಗಳನ್ನು ಕೊಡ್ತಾರೆಂಬ ನಂಬಿಕೆ ಇದೆಯಾ? ದೇವರು ನಮಗೋಸ್ಕರ ಶ್ರೇಷ್ಠವಾದ ಆಲೋಚನೆಯುಳ್ಳವರಾಗಿದ್ದಾರೆ ಎಂಬ ನಂಬಿಕೆ ಇದೆಯಾ? ನಮ್ಮ ಕುಟುಂಬವನ್ನು ಕಟ್ಟುತ್ತಾರೆ ಎಂದು, ನಮ್ಮ ಕಣ್ಣೀರನ್ನು ಒರೆಸುತ್ತಾರೆಂದು, ನಾವು ಹೆತ್ತ ಮಕ್ಕಳು ಉದ್ಧಾರವಾಗುತ್ತಾರೆ ಎಂಬ, ಪ್ರಯೋಜಕರಾಗುತ್ತಾರೆ ಎಂಬ, ಕರ್ತನ ಸೇವೆ ಮಾಡುತ್ತಾರೆ ಎಂಬ ನಂಬಿಕೆ ಇದೆಯಾ? ಈ ನಂಬಿಕೆ ನಿಮಗಿದೆಯಾ? ನೀವು ಪಡುತ್ತಿರುವ ಪ್ರಯಾಸಕ್ಕೆ ತಕ್ಕ ಪ್ರತಿಫಲ ಮುಂದಿನ ವರ್ಷ ನೀವು ಕಾಣುವಂಥವರಾಗಿದ್ದೀರಿ ಎಂಬ ನಂಬಿಕೆ ನಿಮಗಿದೆಯಾ? ನೀವು ಸುರಿಸಿರುವ ಕಣ್ಣೀರನ್ನು ದೇವರು ನೋಡಿ ನಿಮ್ಮ ದುಃಖವನ್ನು ನಾಟ್ಯವನ್ನಾಗಿ ಮಾರ್ಪಡಿಸುತ್ತಾರೆ ಎಂಬುದಾಗಿ ನಂಬಿಕೆ ನಿಮಗಿದೆಯಾ? ದೇವರು ನಿಮ್ಮ ಅವಮಾನವನ್ನೆಲ್ಲ ತೊಲಗಿಸಿ ಎಲ್ಲಿ ನೀವು ಅವಮಾನಕ್ಕೆ ಒಳಗಾಗಿದ್ದೀರೋ ಅಲ್ಲಿಯೇ ನಿಮ್ಮ ತಲೆ ಎತ್ತುತ್ತಾರೆ ಎಂಬ ನಂಬಿಕೆ ನಿಮಗೆ ಇದೆಯಾ? ಹಾಗಾದರೆ ಏನ್ ಮಾಡಬೇಕು? ನಿಮ್ಮ ಜೀವಿತದಲ್ಲಿ ಆಶ್ಚರ್ಯ ಕಾರ್ಯಗಳು, ಅದ್ಭುತಗಳು ನಡೆಯಬೇಕು ಎಂಬುದು ನಿಮ್ಮ ಆಸೆ, ನಿಮ್ಮ ಕೋರಿಕೆಯಾಗಿದೆ. ನನ್ನ ಜೀವಿತದಲ್ಲಿ ಒಂದಲ್ಲ ಒಂದು ಅದ್ಭುತ ನಡೆದ ಹೊರತು ಈ ದಿನ ನನಗಿರುವ ಪರಿಸ್ಥಿತಿಗಳು ಬದಲಾಗಲ್ಲ ಎನ್ನುವವರು ಕೈ ತೋರಿಸ್ತೀರಾ? ಒಂದಲ್ಲ ಒಂದು ಅದ್ಭುತ ನಡೆಯಲೇಬೇಕನ್ನುವವರು, ರೈಟ್? ಆ ದಿನ ಇಸ್ರಾಯೇಲರು ದೇವರು ಅದ್ಭುತ ಮಾಡುತ್ತಾರೆ ಎಂಬುದಾಗಿ ನಂಬಲಿಲ್ಲ ಪ್ರಿಯರೇ. ಅವರು ನಂಬಿದ್ದೇ ಆದರೆ ಅಸಾಧ್ಯವಾದದ್ದನ್ನು ಸಾಧ್ಯಗೊಳಿಸುವಂಥವರಾಗಿದ್ರು ಪ್ರಿಯರೇ ದೇವರು. ಈಗ ದಯವಿಟ್ಟು ಕೇಳಿ, ನೀವು ನಂಬುತ್ತೀರಿ ಎಂದು ಕೈ ತೋರಿಸಿದ್ದೀರಲ್ಲವೇ? ಈಗ ಕೇಳಿ, ಒಬ್ಬ ತಂದೆ ಹೀಗೆ ನಿಂತುಕೊಂಡು ತನ್ನ ಮಗನನ್ನು ಎತ್ತಿ ಗೋಡೆ ಮೇಲೆ ಕುಡ್ರಿಸುತ್ತಾನೆ. ನಂತರ ತಂದೆ ಏನ್ ಮಾಡ್ತಾನೆ? ಚಪ್ಪಾಳೆ ತಟ್ಟುತ್ತಾ, ಮಗನೇ ಕೆಳಗೆ ಜಿಗಿ ಅನ್ನುತ್ತಾನೆ. ಮಗನೇ ಜಿಗಿ ಅಂತ ಹೇಳಿದ್ರೆ ಮಗ ಏನ್ ಮಾಡ್ತಾನೆ? ತಂದೆಯನ್ನು ನಂಬಿ ಹೇಳ್ರಿ ತಕ್ಷಣವೇ ಜಿಗಿಯುತ್ತಾನೆ ಪ್ರಿಯರೇ. ಹಾಗೆ ಜಿಗಿದಾಗ ತಂದೆ ಏನ್ ಮಾಡ್ತಾನೆ? ತನ್ನ ಕೈಯಿಂದ ಹಿಡ್ಕೊಳ್ತಾನೆ. ಆಗ ಮಗನು ಏನ್ ಮಾಡ್ತಾನೆ ಹೇಳಿ? ಹೇಳ್ರಿ, ನಗ್ತಾನೋ ಅಳ್ತಾನೋ? ಹೇಳ್ರಿ, ಏನ್ ಮಾಡ್ತಾನೆ? ಅಬ್ಬಾ, ಎಷ್ಟು ನಗ್ತಾನೆ ಗೊತ್ತಾ ಅವನು? ಎಷ್ಟೋ ನಗ್ತಾನೆ. ನಕ್ಕಿ ಏನ್ ಹೇಳ್ತಾನೆ ಗೊತ್ತಾ? ಅಪ್ಪ ಮತ್ತೆ ಮತ್ತೆ ಅನ್ನುತ್ತಾನೆ. ಏನಂತಾನೆ? ಒಂದು ವೇಳೆ ಆ ರೀತಿ ಮಾಡುವಾಗ ಏನಾದ್ರೂ ಮರೆತು ಕೈ ತಪ್ಪುವುದಾದ್ರೆ ಮತ್ತೆ ಮತ್ತೆ ಅನ್ನೋದಕ್ಕೆ ಅವಕಾಶ ಇರಲ್ಲ. ಕೈಕಾಲು ಗಾಯ ಆಗ್ತವೆ, ಹಲ್ಲುದುರ್ತವೆ. ಆದರೆ ಕೇಳಿ, ಆ ಮಗು ಮತ್ತೆ ಮತ್ತೆ ಡ್ಯಾಡಿ ಅಂದಾಗ ತಂದೆ ಮತ್ತೆ ಗೋಡೆ ಮೇಲೆ ಕುಡ್ರಿಸ್ತಾನೆ. ಮೇಲೆ ಕುಡ್ರಿಸಿದಾಗ ಕೇಳದಿದ್ರೂ ಕೂಡ ಮಗು ಏನ್ ಮಾಡುತ್ತೆ ಗೊತ್ತಾ? ಜಿಗಿಯುತ್ತಾನೆ. ಆಗ ತಂದೆ ಏನ್ ಮಾಡ್ತಾನೆ? ಅವನಿಗೆ ಹಿಡ್ಕೊಳ್ಳುತ್ತಾನೆ. ಅವನು ಮತ್ತೊಮ್ಮೆ ಡ್ಯಾಡಿ ಅನ್ನುತ್ತಾನೆ. ಗಮನ ಕೊಟ್ಟು ಕೇಳಿ, ಆ ಮಗು ಆಟ ಆಡುವ ಆಟ ಬಹಳ ಪ್ರಮಾದದಿಂದ ಕೂಡಿದ ಆಟವಾಗಿದೆ. ಆ ಮಗು ಒಂದು ಸಾಹಸ ಮಾಡಿದ ಹೊರತು ಗೋಡೆಯ ಮೇಲಿನಿಂದ ಜಿಗಿಯಲು ಸಾಧ್ಯವಿಲ್ಲ. ಕೇಳಿ ಸಹೋದರ ಸಹೋದರಿಯರೇ, ಅವನು ಮಾಡುವ ಸಾಹಸದ ಹಿಂದೆ ಒಂದು ದೊಡ್ಡ ಸಂತೋಷವಿದೆ. ಆ ಸಂತೋಷ ಆ ಮಗು ಹೊಂದಿಕೊಳ್ಳಬೇಕಾದ್ರೆ ತಂದೆಯ ಮೇಲೆ ಅವನಿಗೇನಿರಬೇಕು? ನಂಬಿಕೆ ಇರಬೇಕು. ನೀವು ಕೂಡ ನಿಮ್ಮ ಜೀವಿತದಲ್ಲಿ ಮಾಡಬೇಕಾದ ಸಾಹಸ ಕಾರ್ಯಗಳು ಬಹಳಷ್ಟಿವೆ. ದೇವರು ನಿಮ್ಮ ಜೀವಿತದಲ್ಲಿ ಬಹಳಷ್ಟು ಸಾಹಸ ಕಾರ್ಯಗಳನ್ನು ಮಾಡಬೇಕೆಂದು, ನಿಮ್ಮ ಮುಖಾಂತರ ಮಾಡಿಸಬೇಕೆಂದು ದೇವರು ಎಷ್ಟೋ ಆಸೆಯಿಂದ ಎದುರು ನೋಡ್ತಿದ್ದಾರೆ. ಬೈಬಲ್ ಹೇಳುತ್ತದೆ, ಯೆಹೋವನ ಭುಜ ಬಲವು ಪರಾಕ್ರಮ ಕಾರ್ಯಗಳನ್ನು ಮಾಡುವುದು. ಅಂದರೆ ನೀವೇನಾದರೂ ಆತನ ಕೈಯಲ್ಲಿರುವುದಾದ್ರೆ ನೀವೇನ್ ಮಾಡುತ್ತೀರಿ ಹೇಳಿ? ಸಾಹಸ ಕಾರ್ಯಗಳನ್ನು ಮಾಡುತ್ತೀರಿ. ಯೆಹೋವನನ್ನು ಅರಿತವರಾದರೂ ಪರಾಕ್ರಮ ಕಾರ್ಯಗಳನ್ನು ಮಾಡುತ್ತಾರೆ ಎಂದು ಬೈಬಲ್ ಹೇಳುತ್ತದೆ. ತಂದೆಯ ಮೇಲೆ ಆ ಮಗುವಿಗೆ ಏನಿದೆ? ನಂಬಿಕೆ ಇರುವುದರಿಂದಲೇ ಆ ಮಗು ಏನ್ ಮಾಡುತ್ತೆ ಗೊತ್ತಾ? ತನಗಿಂತಲೂ ಬಹಳ ಎತ್ತರದಲ್ಲಿರುವ ಆ ಗೋಡೆಯ ಮೇಲಿನಿಂದ ಜಿಗಿಯುತ್ತಾನೆ. ಒಂದು ವೇಳೆ ಮರೆತು ಏನಾದರೂ ಸ್ಲಿಪ್ ಆಗೋದಾದ್ರೆ ಕೈಕಾಲಿಗೆ ಗಾಯವಾಗುತ್ತೆ. ಆದರೆ ಅವನು ನಂಬುತ್ತಾನೆ ಪ್ರಿಯರೇ. ಏನೆಂದು ನಂಬುತ್ತಾನೆ? ನನ್ನ ತಂದೆ ನನ್ನನ್ನು ಹಿಡ್ಕೊಳ್ತಾನೆ. ಸರಿ, ಈಗ ತಂದೆ ಹೇಳ್ತಾನೆ, ಮಗನೇ ಜಿಗಿ ಮಗನೇ ಅಂದಾಗ, ಅಯ್ಯೋ ಜಿಗಿ ಮಗನೇ. ನಾನು ಜಿಗಿಯಲ್ಲ. ಅಯ್ಯೋ ನಾನು ಹಿಡ್ಕೊಳ್ತೇನೆ, ಜಿಗಿ ಮಗನೇ. ಇಲ್ಲ, ಎಲ್ಲಿ ಬೀಳ್ತೇನೇನೋ. ಅಯ್ಯೋ ನೀನು ಬೀಳದಂತೆ ನಾನು ಹಿಡ್ಕೊಳ್ತೇನೆ ಮಗನೇ. ಇದೆಲ್ಲ ಯಾಕೆ ಬೇಕು ಡ್ಯಾಡಿ ನಮಗೆ ಎಂದು ಹೇಳುವುದಾದರೆ ನಿಜವಾಗ್ಲೂ ಅವನು ಡ್ಯಾಡಿಗೆ ನಂಬ್ತಾನಂತೀರಾ? ಇಲ್ಲ ಪ್ರಿಯರೇ. ಅಯ್ಯೋ ಮಗನೇ, ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ಲವೋ? ನಂಬಿಕೆ ಇದೆ ಡ್ಯಾಡಿ, ನೀನಂದ್ರೆ ನನಗೆ ಬಹಳ ನಂಬಿಕೆ ಇದೆ. ಹಾಗಾದರೆ ಜಿಗಿ. ಇಂಥ ನಂಬಿಕೆಗೆ ಏನನ್ನುತ್ತಾರೆ ಹೇಳಿ? ಕ್ರಿಯೆ ಇಲ್ಲದಂತಹ ನಂಬಿಕೆ ಯಾವುದಕ್ಕೆ ಸಮಾನ ಹೇಳಿ? ಸತ್ತದಕ್ಕೆ ಸಮಾನ. ಪ್ರಿಯ ಸಹೋದರ ಸಹೋದರಿಯರೇ ಕೇಳಿರಿ, ಮುಂಬರುವ ವರ್ಷದಲ್ಲಿ
ನಿಮ್ಮ ಜೀವಿತದಲ್ಲಿ ದೇವರು ಸಾಹಸ ಕಾರ್ಯಗಳು ಮಾಡಬೇಕು ಎಂದು ನೀವು ಆಶಿಸುವುದಾದರೆ ನೀವೇನ್ ಮಾಡಬೇಕು? ಆತನನ್ನು ನೀವು ನಂಬಬೇಕು. ಎಷ್ಟರ ಮಟ್ಟಿಗೆ ನಂಬಬೇಕು? 100ಕ್ಕೆ 100% ನಂಬಬೇಕು. ಏಸಯ್ಯ ಗತದಲ್ಲಿ ಯಾವ ರೀತಿಯಾಗಿ ಎಷ್ಟು ವಿಧಾನದಲ್ಲಿ ನಿಮ್ಮ ಮನಸ್ಸನ್ನು ನೋಯಿಸಬೇಕಿತ್ತೋ ನಿಮ್ಮ ಮನಸ್ಸನ್ನು ನೋಯಿಸಿದ್ದೇನೆ, ನನ್ನನ್ನು ಕ್ಷಮಿಸಿರಿ, ನನ್ನನ್ನು ಮನ್ನಿಸಿರಿ ದೇವರೇ. ನಿಮ್ಮ ಅಮೂಲ್ಯವಾದ ರಕ್ತದಲ್ಲಿ ಯೇಸುವೇ ನನ್ನನ್ನು ತೊಳೆಯಿರಿ, ನನ್ನನ್ನು ಪವಿತ್ರಗೊಳಿಸಿರಿ, ಪರಿಶುದ್ಧಗೊಳಿಸಿರಿ ದೇವರೇ. ಅಪವಿತ್ರತೆಯನ್ನು ಪೂರ್ತಿಯಾಗಿ ತೊಲಗಿಸಿರಿ, ಅಪವಿತ್ರವಾದ ಜೀವಿತವನ್ನು ಪೂರ್ತಿಯಾಗಿ ತೊಲಗಿಸಿರಿ, ಪರಿಶುದ್ಧತೆಯನ್ನು ದಯಪಾಲಿಸಿರಿ ದೇವರೇ. ಒಂದು ಕಳಂಕವಾಗಲಿ, ಕಲ್ಮಶವಾಗಲಿ, ಒಂದು ಮಚ್ಚೆಯಾಗಲಿ ನನ್ನಲ್ಲಾಗಲಿ ನಮ್ಮಲ್ಲಾಗಲಿ ಎಂದಿಗೂ ಇರಬಾರದು ದೇವರೇ. ಸಂಪೂರ್ಣವಾಗಿ ನಮ್ಮನ್ನು ಪವಿತ್ರಗೊಳಿಸಿರಿ, ಪರಿಪೂರ್ಣವಾಗಿ ಪವಿತ್ರಗೊಳಿಸಿರಿ ದೇವರೇ. ಹಿಂದಕ್ಕೆ ತಿರುಗಿ ನೋಡಲಾರದ ಹಾಗೆ, ನಾಯಿ ತಾನು ಕಕ್ಕಿದನ್ನು ನೆಕ್ಕಿದ ಹಾಗೆ ತಿರುಗಿ ಹೋಗಲಾರದ ಹಾಗೆ ದೇವರೇ ಈ ದಿನ ಮೊದಲುಗೊಂಡು ನಂಬಿಕೆಯುಳ್ಳವರಾಗಿ, ಪರಿಶುದ್ಧತೆಯುಳ್ಳವರಾಗಿ, ನಿಮ್ಮ ಜೊತೆ ಇರುವಿಕೆ ಹೊಂದಿದವರಾಗಿ, ನಿಮ್ಮ ವಾಗ್ದಾನ ಉಳ್ಳವರಾಗಿ, ಮಹತ್ ಕಾರ್ಯಗಳನ್ನು ಪ್ರತಿದಿನ ನೋಡುವಂತಹ ಜೀವಿತ ನಮಗೆ ದಯಪಾಲಿಸಿರಿ. ಪ್ರತಿದಿನ ನಮ್ಮ ಜೀವಿತದಲ್ಲಿ ಅದ್ಭುತ ನಡೆಯಬೇಕು. ಪ್ರತಿ ದಿನವೂ ನಮ್ಮ ಜೀವಿತದಲ್ಲಿ ನಿಮ್ಮ ಮಹತ್ ಕಾರ್ಯಗಳು ನಡೆಯಬೇಕು. ನಮ್ಮ ಜೀವಿತ ಬಹು ಆತ್ಮಿಕವಾಗಿರಬೇಕು, ಬಹು ಆದರ್ಶವಾಗಿರಬೇಕು, ಬಹು ಆನಂದವಾಗಿರಬೇಕು, ಬಹು ಆರೋಗ್ಯವಾಗಿರಬೇಕು, ಬಹು ಆಶೀರ್ವಾದಕರವಾಗಿರಬೇಕು ದೇವರೇ. ಅಂತಹ ಧನ್ಯತೆ ನಮಗೆ ದಯಪಾಲಿಸಿರಿ, ಅಂತಹ ಜೀವಿತ ನಮ್ಮೆಲ್ಲರಿಗೂ ದಯಪಾಲಿಸಿರಿ. ನಿಮ್ಮಲ್ಲಿ ಜೀವಿಸುವಂತಹ ಜೀವಿತ ನಮಗೆ ದಯಪಾಲಿಸಿರಿ ದೇವರೇ ಎಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತಿದ್ದೇವೆ ತಂದೆಯೇ, ಆಮೇನ್. ನಮ್ಮ ವಿಳಾಸ ಕಲ್ವರಿ, ಪೋಸ್ಟ್ ಬಾಕ್ಸ್ ನಂಬರ್ 30, ಕುಕ್ಕಟ್ಪಲ್ಲಿ, ಹೈದರಾಬಾದ್ 72.